ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸ್ನ ಫ್ರಂಟು, ಬ್ಯಾಕು, ಸ್ಲೀವು, ಕ್ರಾಸ್ ಪಟ್ಟಿ ಎಲ್ಲವೂ ಯಾವ ರೀತಿ ಕಟ್ ಮಾಡ್ಕೋಬೇಕು ಸ್ಟೆಪ್ ಬೈ ಸ್ಟೆಪ್ಪು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಬಾಡಿ ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿ ಕಟ್ ಮಾಡಬೇಕು ಅಂತ ನೋಡಿ. ಇಲ್ಲಿ ನಮಗೆ ಮೆಜರ್ಮೆಂಟ್ ಬ್ಲೌಸ್ ಕೊಟ್ಟಿಲ್ಲ, ಅವ್ರ ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ರು ನನಗೆ ಒಬ್ಬರು ಕಸ್ಟಮರು. ಸೊ ಅವ್ರ ಬಾಡಿ ಮೆಜರ್ಮೆಂಟ್ ಬರ್ಕೊಂಡಿದ್ದೀನಿ ನಾನು. ನೋಡಿ, ಬ್ಲೌಸ್ ಲೆಂತು 13.5 ಇದೆ, ಚೆಸ್ಟು 40 ಇದೆ, ವೇಸ್ಟು 35 ಇದೆ, ಅಂದರೆ ಸೊಂಟ ಇದು ಚೆಸ್ಟು, ವೇಸ್ಟ್ 35 ಇದೆ, ಶೋಲ್ಡ್ರ್ 14 ಇದೆ, ಆರ್ಮೋಲ್ ರೌಂಡ್ ಕಂಕಳು 17.5 ಇದೆ, ಸ್ಲೀವ್ ಲೆಂತು 10 ಇದೆ, ಸ್ಲೀವ್ ಲೂಸು 5.5 ಇದೆ, ಮತ್ತು 5.5 ಅಂದರೆ 10, 11, ಇದು 11 ಇದೆ ಆಯಿತಾ. ಬ್ಯಾಕ್ ಡೀಪು 9, ಫ್ರಂಟ್ ಡೀಪು 6.5. ನೋಡಿ, ಈ ಥರ ಬಾಡಿ ಮೆಜರ್ಮೆಂಟ್ ಕೊಟ್ಟಿದ್ರು, ನಾನು ಬರ್ಕೊಂಡಿದ್ದೆ. ಸೊ ಇದ್ರ ಪ್ರಕಾರ ನಾನೀಗ ಬ್ಲೌಸ್ನ ಕಟ್ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಈಗ ಎಡ್ಜಸ್ ಸಮ ಇರೋದಕ್ಕೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ. ನೋಡಿ, ಎಡ್ಜಸ್ ಸ್ಟ್ರೈಟ್ ಆಗಿ ಇದೆ. ಇದು ನಾವಿವಾಗ ಬ್ಲೌಸ್ ಲೆಂತ್ ಫಸ್ಟ್ ನಾವು ಯಾವ ಮಾರ್ಕ್ ಮಾಡಬೇಕು, ಬ್ಲೌಸ್ ಲೆಂತ್ ಎಷ್ಟಿದೆ ಅನ್ನೋದನ್ನು ಫಸ್ಟು ಮಾರ್ಕ್ ಮಾಡೋಣ. ಎಷ್ಟಿದೆ ಬ್ಲೌಸ್ ಲೆಂತು? 13.5 ಇದೆ. ನಮ್ಗೆ ರೆಡಿ 13.5 ಬೇಕು. ಸೊ ನಾವು ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿಕೊಂಡು 14.5 ತಗೊಳ್ಳೋಣ. 1 ಇಂಚ್ ಯಾಕೆ ಆ್ಯಡ್ ಮಾಡಬೇಕು ಅಂದರೆ, 1/2 ಇಂಚ್ ಕೆಳಗಡೆ ಫೋಲ್ಡಿಂಗಿಗೆ, 1/2 ಇಂಚು ಶೋಲ್ಡ್ರ್ ಅಟ್ಯಾಚಿಗೆ, 1/2 ಇಂಚ್ 1 ಇಂಚ್ ಆಯಿತು. ಹಾಗಾಗಿ 13.5ಗೆ ನಾವು 1 ಇಂಚನ್ನ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ. 14.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಬ್ಲೌಸ್ ಲೆಂತು ಮುಗೀತು. ಈಗ ಶೋಲ್ಡ್ರು 14 ಇದೆ. ನಾವು ಅದರಲ್ಲಿ ಮಾಮೂಲಿ ಡೀಪ್ ನೆಕ್ ಬ್ಲೌಸ್ಗೆ 2.5 ತಗೊಂಡ್ರೆ ಸಾಕು. ನೆಕ್ ನಾವು 2.5 ತಗೊಳ್ಳೋಣ. ಶೋಲ್ಡರ್ ಬಂದು 3.25 ತಗೊಳ್ಳೋಣ. ಎಷ್ಟಾಯಿತು? 5.25 ಆಗುತ್ತೆ ಟೋಟಲ್. 5.25 ತಗೊಳ್ಳೋಣ. ಯಾಕಂದರೆ ಅವ್ರ ಶೋಲ್ಡ್ರ್ ಸ್ವಲ್ಪ ಜಾಸ್ತಿನೇ ಬೇಕು ಅಂತ ಕೇಳಿದ್ರು. ಕೆಲವರು 2 ಇಂಚ್ ಬೇಕು ಅಂತ ಕೇಳ್ತಾರೆ, ಅಂಥವ್ರು ನಾವು 2.25 ತಗೊಂಡ್ರು ಸಾಕಿಲ್ಲಿ. ಇವರು ಶೋಲ್ಡ್ರ್ ಜಾಸ್ತಿ ಬೇಕು ಅಂದರು, ಹಂಗಾಗಿ ನಾನು 3.25 ಇಡ್ತಾ ಇದ್ದೀನಿ. ಇದು 2.25 ರೆಡಿ ಬರುತ್ತೆ. ನೆಕ್ಸ್ಟು ಆರ್ಮೋಲ್ ಎಷ್ಟಿದೆ ಇವ್ರದ್ದು? 17.5 ಇದೆ. 17.5 ಅಂದರೆ ನಾವು ನೋಡಿ, ನಾರ್ಮಲ್ ಇದು ವೇಸ್ಟ್ ಮೆಜರ್ಮೆಂಟ್ 35 ಇದೆ, ಚೆಸ್ಟ್ 40 ಇದೆ. ಸೊ ನಾವು ಇದಕ್ಕೆ 6 ಇಂಚ್ ತಗೊಂಡ್ರೆ ನಮಗೆ ಆರ್ಮೋಲು ಕರೆಕ್ಟಾಗಿ ಬರುತ್ತೆ. 6 ಇಂಚ್ ತಗೊಳ್ಳೋಣ. 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು ಇಲ್ಲೇನಿದೆ, ಇಲ್ಲಿಂದ ಇಲ್ಲಿಗೆ 5.25, ಇದು ಅಷ್ಟು ನಾವು 5.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇವೆರಡನ್ನು ಸೇರಿಸ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳೋಣ. ಇಷ್ಟ ಆಯ್ತಲ್ಲ. ಈಗ ನಾವು ವೇಸ್ಟ್ ಮೆಜರ್ಮೆಂಟ್ ತೊಗೊಳ್ಳೋಣ. ವೇಸ್ಟ್ ಎಷ್ಟಿದೆ? ಇದು 35 ಇದೆ. 35ಅಲ್ಲಿ 4 ಭಾಗ ಅಂದರೆ ನಮಗೆ ಡಿವೈಡೆಡ್ ಬೈ 4, 35 ಡಿವೈಡೆಡ್ ಬೈ 4 ಅಂದರೆ ನಮಗೆ 8.25 ಬರುತ್ತೆ. ಯಾವ ರೀತಿ ಅಂದರೆ ನೋಡಿ, ಟೇಪ್ನಿಂಗ್ ಇಟ್ಕೊಳ್ಳಿ. 35ಕ್ಕೆ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ಇದು ಎಷ್ಟು ಬಂತು ನೋಡಿ? 17.5 ಬಂತು. 17.5ಗೆ ಅಗೈನ್ ಟೇಪ್ನ ಹಿಂಗೆ ಫೋಲ್ಡ್ ಮಾಡ್ಕೊಳ್ರಿ ಇನ್ನೊಂದ್ಸಲ. ಎಷ್ಟು ಬಂತು ಇಲ್ಲಿ ನೋಡಿ? 8.25. ವೇಸ್ಟ್ ಬಂದು ನಮಗೆ 8.25 ಆಯಿತು. ಇದಕ್ಕೆ 1 ಇಂಚ್ ಆ್ಯಡ್, ಬ್ಯಾಕ್ ಡಾಟ್ಸ್ಗೆ 1 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬಟ್ಟೆ ನೀವು ಎಷ್ಟು ಬಿಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರೋದು. ಕಸ್ಟಮರ್ ನಿಮ್ಗೆ ಜಾಸ್ತಿ ಬಟ್ಟೆ ಬಿಡಿ ಅಂದರೆ ಜಾಸ್ತಿ ಬಟ್ಟೆ ಬಿಡಿ, ಇಲ್ಲ ಕಡಿಮೆ ನಮಗೆ ಜಾಸ್ತಿ ಬೇಡ ಅಂತಂದರೆ ಕಡಿಮೆನೇ ಬಿಡಿ. ನಾನಿಲ್ಲಿ 1.5 ಇಂಚ್ ತೊಗೊತಾ ಇದ್ದೀನಿ. ಇಷ್ಟಾದಮೇಲೆ ಇವರಿಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು 40 ಇದೆ. 40ಅಲ್ಲಿ
4 ಭಾಗ ಅಂದರೆ 10ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಮತ್ತು 1.5 ಇಂಚು ಎಕ್ಸ್ಟ್ರಾ ಬಟ್ಟೆಗೆ ಇವೆರಡು ಸೇರಿಸಿ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಇಷ್ಟು ಬ್ಯಾಕ್ ಇದು ನಮಗೆ ರೆಡಿ. ಇಲ್ಲಿ ಸ್ಟಿಚ್ ಬರಬೇಕು, ಇದು ಎಕ್ಸ್ಟ್ರಾ ಬಟ್ಟೆ. ಅದಾದಮೇಲೆ ನೆಕ್ಸ್ಟ್ ನಾವು ಆರ್ಮೋಲ್ ರೌಂಡ್ ತಗೊಳ್ಳೋಣ. ಆರ್ಮೋಲ್ ರೌಂಡ್ ತಗೊಳ್ಳೋಂತ ಇದು ಆರ್ಮೋಲ್ ರೌಂಡ್ ನಾನಿಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ತೊಗೊತಾ ಇದ್ದೀನಿ. ಚೆಸ್ಟ್ ಮೆಜರ್ಮೆಂಟ್ 40 ಇರೋದ್ರಿಂದ ನಾವು ಇಲ್ಲಿ 1.5 ಇಂಚು ಆರ್ಮೋಲ್ ರೌಂಡ್ ತಗೊಳ್ಳೋಣ. ಇಲ್ಲ ಚೆಸ್ಟ್ ಮೆಜರ್ಮೆಂಟ್ ಇನ್ನೂ ಕಡಿಮೆ ಇತ್ತು ಅಂದರೆ ನೀವು 1.25 ತೊಗೊಂಡ್ರು ನಿಮ್ಗೆ ಚೆನ್ನಾಗಿ ಬರುತ್ತೆ. 1.5 ತೊಗೊಂಡು ಇದು ಇಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಈ ಕರ್ವ್ ಸ್ಕೇಲ್ ತೊಗೊಂಡು ನೋಡಿ ಈ ಥರ ಇಟ್ಟು ಇವೆಲ್ಲ ಸೇರಬೇಕು. ಆ ಥರ ಇವೆಲ್ಲ ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಎಷ್ಟು ಇದು ಆರ್ಮಲ್ ರೌಂಡ್ ಮುಗೀತು. ಈಗ ನಾವಿಲ್ಲಿ ಡೀಪು ಅವರು ಬ್ಯಾಕ್ ಡೀಪ್ ಹೇಳಿರೋದು ನಮಗೆ 9 ಇಂಚ್. 9ಗೆ 1/2 ಇಂಚ್ ಆ್ಯಡ್ ಮಾಡ್ಕೊಳ್ಳೋಣ, ಇಲ್ಲಿ ಸ್ಟಿಚಿಂಗ್ ಹೋಗುತ್ತಲ್ಲ. ಸೊ ಹಂಗಾಗಿ 9.25 ಇಡೋಣ. ಇಲ್ಲಿ 2.25 ತೊಗೊಂಡಿದ್ದೀವಲ್ಲ, ಇಲ್ಲಿ ಅದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡಿಕೊಂಡು 3 ತಗೊಳ್ಬೇಕು. ಯಾಕಂದರೆ ಇಲ್ಲಿ ಸ್ವಲ್ಪ ಫ್ರೀಯಾಗಿರುತ್ತೆ ಬೆನ್ನಿಗೆ. 2.25ನೇ ತೊಗೊಂಡ್ರೆ ಡೀಪ್ ಇಷ್ಟು ಸ್ವಲ್ಪನೇ ಬರುತ್ತೆ, ಇಲ್ಲಿ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಒಂದು 1/2 ಇಂಚು ಜಾಸ್ತಿ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ಹಿಂಗೆ ಮಾಡ್ಕೊಂಡ್ಮೇಲೆ ನೋಡಿ ಈ ಕರ್ವ್ ಸ್ಕೇಲಿಂಗ್ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಬ್ಯಾಕ್. ಈಗ ಡಾಟ್ಸ್ ಮಾರ್ಕ್ ಮಾಡ್ಕೊಳ್ಳೋಣ. ನಾನು ಓದ್ ವಿಡಿಯೋದಲ್ಲಿ ನಿಮಗೆ ಇದರಲ್ಲಿ ಇಲ್ಲಿಗೆ ನಮ್ಗೆ ರೆಡಿ ಏನು ಬರುತ್ತೋ ಇಲ್ಲಿಗೆ ತಗೊಂಡು ಇಲ್ಲಿ ಮಾರ್ಕಿಂಗ್ ಹೇಳಿದ್ನಲ್ಲ, ಅದೇ ರೀತಿಯಾಗಿ ಇವಾಗ ಬೇರೆ ಥರ ಹೇಳ್ತೀನಿ ನೋಡಿ. ಇಲ್ಲಿ ಮಿಡ್ಲಿಗೆ ತಗೊಳ್ಳಿ, ಇಲ್ಲಿ ಮಿಡ್ಲಿಗೆ ಹಿಂಗೆ ಇಟ್ಕೊಂಡು ನೋಡಿ ಸ್ಟ್ರೈಟ್ ಈ ಶೋಲ್ಡ್ರಲ್ಲಿ ಅರ್ಧ ಬರಬೇಕು. ಇಲ್ಲಿ ಸ್ಟ್ರೈಟಾಗಿ ನೋಡಿ ಟೇಪ್ ಇಟ್ಕೊಳ್ಬೇಕಾರೆ ಇಲ್ಲಿ ಸ್ಟ್ರೈಟಾಗಿ ಬರೋ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇದೆಷ್ಟು 4 ಇಂಚ್ ಸಾಕು. 4 ಇಂಚ್ ಬಂದಿದೆ. ಮತ್ತು ಆ ಕಡೆ ಒಂದು 1/2 ಇಂಚು, ಈ ಕಡೆ ಒಂದು 1/2 ಇಂಚು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಒಂದು ಹಾಕ್ಕೊಳ್ಳಿ. ಅರ್ಥ ಆಯಿತು ಅಂದ್ಕೊಳ್ತೀನಿ. ನೋಡಿ ಇಲ್ಲಿಂದ ಸ್ಟ್ರೈಟ್ ಅರ್ಧಕ್ಕೆ ಇಲ್ಲಿ ತಗೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಂಡ್ರೆ ನಮಗೆ ಫಿಟ್ಟಿಂಗು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಬ್ಯಾಕ್ ಫಿಟ್ಟಿಂಗು ಇದಿಷ್ಟು ಬ್ಯಾಕ್ ಕಟ್ಟಿಂಗು. ನಿಮಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಈಗ ನಾವಿದು ಮಾರ್ಕಿಂಗ್ ವೀಲಿಂದ ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಇದ್ರ ಮೇಲೆ ಪ್ರೆಸ್ ಮಾಡಿಕೊಂಡು ಈ ಥರ ರೋಲ್ ಮಾಡಿಕೊಂಡ್ರೆ ಈ ಮಾರ್ಕಿಂಗ್ ಅನ್ನೋದು ಹಿಂದಕ್ಕೂ ಬೀಳುತ್ತೆ. ನಮಗೆ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ. ಸೊ ಹಾಗಾಗಿ ಮಾರ್ಕಿಂಗ್ ವೀಲ್ ಯೂಸ್ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ನೋಡಿ ಮಾರ್ಕಿಂಗ್ ವೀಲ್ ತುಂಬ ಯೂಸ್ ಆಗುತ್ತೆ. ಎಷ್ಟು ಇದು ಬ್ಯಾಕ್ ಮಾರ್ಕಿಂಗ್ ನೋಡಿ ಈ ಥರ ರೋಲ್ ಮಾಡೋದ್ರಿಂದ ನಾವು ಮಾರ್ಕಿಂಗು ನೋಡಿ ಇಲ್ಲಿ ಸ್ಟಿಚ್ ಬರಬೇಕು. ಎಷ್ಟು ಚೆನ್ನಾಗಿ ಕಾಣುತ್ತೋ ಹಂಗಾಗಿ ಬ್ಯಾಕ್ ಇದು ಈಗ ಕಟ್ ಮಾಡ್ಕೊಬೋದು. ನೋಡಿ ಬ್ಯಾಕ್ ಮಾರ್ಕಿಂಗು ಕಟ್ಟಿಂಗ್ ಮುಗೀತು. ನಾನೀಗ ಈ ನೆಕ್ನ ಆಮೇಲೆ ಫ್ರಂಟ್ ಕಟ್ ಮಾಡ್ಕೊಂಡದ್ದಾದಮೇಲೆ
ಕಟ್ ಮಾಡ್ತೀನಿ. ಈಗ ನಾವು ಫ್ರಂಟ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇದು ಇವಾಗ ಈ ಬಟ್ಟೆ ಏನು ಉಳಿದಿದೆಯೋ ನೋಡಿ, ಇದು ಓಪನ್ನು ಈ ಸೈಡ್ ಇದೆಯಲ್ಲ, ಈ ಓಪನ್ ತಗೊಂಡು ಈ ಥರ ನಮ್ಮ ಕಡೆ ಬರೋ ಥರ ಬಟ್ಟೆನ ಹೀಗೆ ಹಾಕ್ಕೊಳ್ಳಿ. ಈಗ ಹಾಕ್ಕೊಂಡಿದ್ದಾದಮೇಲೆ ಬ್ಯಾಕ್ ನೀವೇನು ಕಟ್ ಮಾಡಿದಿರೋ ಬ್ಯಾಕ್ ಪೀಸು ಅದನ್ನು ನೋಡಿ ಈ ಥರ ಹಾಕ್ಕೊಳ್ಳಿ. ಇಲ್ಲೊಂದು 1/4 ಇಂಚ್ ಮಾರ್ಜಿನ್ ಬಿಟ್ಟು ಹಾಕ್ಕೊಳ್ಳಿ. ಇಲ್ಲಿ 1/4 ಇಂಚ್ ಮಾರ್ಜಿನ್ ಬಿಡಿ, ಯಾಕಂದರೆ ಉಕ್ಸ್ ಪಟ್ಟಿ ಕಾಜಾಪಟ್ಟಿಗೆ 1/4 ಇಂಚ್ ಮಾರ್ಜಿನ್ ಬಿಟ್ಟು ಸ್ವಲ್ಪ ಬಟ್ಟೆ ಬಿಟ್ಟು ಹಾಕ್ಕೊಂಡು ಇದು ಏನಿದೆಯೋ ಬ್ಯಾಕ್ ಪೀಸು ಅದ್ರ ಮೇಲೇ ಮಾರ್ಕ್ ಮಾಡ್ಕೊಂಡು ಹೋಗಿ. ಇದೇನಿದೆಯೋ ನಾನು ಹೇಳ್ಕೊಡ್ತಾರೆ, ತುಂಬ ಈಸಿ ಮೆಥಡು, ಬಿಗಿನರ್ಸ್ಗೂ ಅರ್ಥ ಆಗುತ್ತೆ. ನೀವೆಲ್ಲೂ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೆ ನಾನು ಹೇಳ್ಕೊಡೋದು ಈಸಿಯಾಗಿ ಅರ್ಥ ಆಗುತ್ತೆ. ವಿಡಿಯೋನಲ್ಲಿ ಸ್ಕಿಪ್ ಮಾಡಿದಿರ ನೋಡಿ ಈ ಥರ ಸ್ಟ್ರೈಟ್ ಲೈನ್ ಸ್ಕೇಲ್ ಇಟ್ಕೊಂಬಿಟ್ಟೆ ಸ್ಟ್ರೈಟ್ ಲೈನ್ ಹಾಕ್ಕೊಬಿಡಿ. ಇಲ್ಲೂ ಅಷ್ಟೇ, ಮತ್ತು ಇಲ್ಲೂ ಅಷ್ಟೇ. ಇಷ್ಟ ಆಯಿತು ನೋಡಿ. ಇದು ಆರ್ಮೋಲ್ದು ಮಾರ್ಕಿಂಗ್ ಅಲ್ಲಿ ಬೀಳಲಿ ಅಂತ ಟ್ಯಾಪ್ ಮಾಡ್ಕೊತಾ ಇದ್ದೀನಿ ನಾನು. ಇದಾದಮೇಲೆ ಇದನ್ನ ಸೈಡಿಗೆ ತೆಗೆದುಕೊಡಿ. ನೋಡಿ ಮಾರ್ಕಿಂಗ್ ಎಷ್ಟು ಚೆನ್ನಾಗಿ ಕಾಣುತ್ತೆ, ಫ್ರಂಟ್ದು ಮತ್ತು ಆರ್ಮೋಲ್ದು. ಈಗ ಈ ಮಾರ್ಕಿಂಗ್ ಏನಿದೆಯೋ ಅದ್ರ ಮೇಲೇ ನೋಡಿ ನಾನು ಇಲ್ಲಿ 2.25 ಬಿಟ್ಟಿದ್ದೆ ನೆಕ್ಕು, ಇಲ್ಲಿ 2.25 ಇದೆ. ಯಾಕಂದರೆ ನಾವು 1/4 ಇಂಚ್ ಇಲ್ಲಿ ಮಾರ್ಜಿನಿಗೆ ಬಿಟ್ಟಿದ್ದೀವಲ್ಲ, ಆ ಮಾರ್ಜಿನಿಗೆ ಬಿಟ್ಬಿಟ್ಟು ನಾವು ಕೌಂಟ್ ಮಾಡ್ಕೋಬೇಕು. 2.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅವ್ರು ನಮಗೆ ಫ್ರಂಟ್ ಡೀಪು 6.25 ಬರೋಕ್ಕೆ ಹೇಳಿದ್ದಾರೆ. 6.25 ಬರಬೇಕಂದ್ರೆ ನಾವಿಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ ಮತ್ತು ಪೈಪಿಂಗ್ ಒಂದು 1/4 ಇಂಚು ಹೋದರೆ 7.25 ಇಂಚ್ ತೊಗೊಳ್ಳೋಣ. 7.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಅಷ್ಟೇ 2.25 ಇದೆಯಲ್ಲ, ಇಲ್ಲಿ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 3 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಫ್ರಂಟಲ್ಲಿ ಶೇಪು ಚೆನ್ನಾಗಿ ಬರುತ್ತೆ, ಮತ್ತು ಇಲ್ಲಿ ಹಿಡ್ದಂಗೆ ಆಗಲ್ಲ, ಬಟ್ಟೆ ಫ್ರೀ ಆಗಿರುತ್ತೆ. ಸೊ ಹಾಗಾಗಿ ನಾವಿಲ್ಲಿ ಒಂದು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡು ಒಂದು ಲೈನ್ ಹಾಕ್ಕೊಳ್ಳಿ. ಇವೆರಡನ್ನೂ ಸೇರಿಸ್ಕೊಳ್ಳಿ. ಈ ಕರ್ವ್ ಸ್ಕೇಲ್ ಇಟ್ಕೊಂಡು ನೀವು ಪ್ರತಿಯೊಂದು ಅರ್ಥ ಮಾಡ್ಕೊಂಡ್ರೆ ಫ್ರೆಂಡ್ಸ್, ಇಲ್ಲಿ ನಾವು ಕಟ್ಟಿಂಗಲ್ಲಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಾವು ಯಾವ ರೀತಿ ಕಟ್ ಮಾಡ್ತೀವಿ ಅನ್ನೋದನ್ನು ನೀವು ನೋಡಿದ್ರೇ ನಿಮ್ಗೆ ಅರ್ಥ ಆಗೋದು. ನಿಮ್ಗೆ ಅರ್ಥ ಆದಮೇಲೆ ಒಂದು ಸಲ ಪೇಪರ್ ಕಟ್ ಮಾಡಿ ಆಮೇಲೆ ನೀವು ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಳ್ಳಿ. ಒಂದೇ ಸಲ ನೀವು ಬ್ಲೌಸ್ ಪೀಸ್ನ ಕಟ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಸ್ವಲ್ಪ ಮಿಸ್ಟೇಕ್ ಬಂದರೆ ಬ್ಲೌಸ್ ಪೀಸ್ ಎಲ್ಲ ಹಾಳಾಗುತ್ತೆ. ಸೊ ಹಂಗಾಗಿ ಇಷ್ಟ ಆದಮೇಲೆ ನಾನು ನಿಮ್ಗೆ ಫಸ್ಟೇ ಹೇಳಿದೆ, ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನಾನು. ನೋಡಿ ಯಾವುದೇ ಬ್ಲೌಸ್ ಆಗಲಿ ನೀವು ಒಂದು 2 ಇಂಚಿನ ಇಲ್ಲಿ ಮೈನಸ್ ಮಾಡಿ, 2 ಇಂಚ್ ಮೈನಸ್ ಮಾಡಿಬಿಟ್ಟು ನೀವು ಕ್ರಾಸ್ ಪಟ್ಟಿಗೆ ಉಳಿದಿರೋದ್ರಲ್ಲಿ ನೀವು ಫ್ರಂಟ್ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಈಗ ನಾವಿಲ್ಲಿ ಇಲ್ಲಿಂದ ಇಲ್ಲಿಗೆ 5.25 ಇದೆ. ಇಲ್ಲಿ 1 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಮೇಲಕ್ಕೆ 1 ಇಂಚ್ ಮಾರ್ಕ್ ಮಾಡ್ಕೊಂಬಿಟ್ಟು ಹಾಗೆ ನೋಡಿ ಇಲ್ಲಿಂದ ಈ ಮಿಡ್ಲಿಗೆ ಇಟ್ಕೊಳ್ಳಿ. ನಿಮಗಿದು ಲಾಸ್ಟ್ ವೀಡಿಯೋದಲ್ಲಿ ನಾನು ಇಲ್ಲಿಂದ 3 ಇಂಚ್ ಬಿಟ್ಟು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಕೆ ಹೇಳಿದ್ದೆ. ನೋಡಿ ಇದರಲ್ಲಿ ನಾನು ಇಲ್ಲಿ ಈ ಶೋಲ್ಡ್ರಿಗೆ ಏನಿದೆಯೋ ಆ ಶೋಲ್ಡ್ರ್ ಸ್ಟ್ರೈಟ್ ಬಂದು ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಂದ. ಅಷ್ಟಾದಮೇಲೆ ನಮಗೆ ತುಂಬ ಬ್ಲೌಸು ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೋಡಿ ಇದೇನಾಗುತ್ತೆ ಅಂದರೆ 15 ಇತ್ತು ಅಂದ್ಕೊಳ್ಳಿ, ಬ್ಲೌಸ್ ಲೆಂತು 15 ಇದು ನಮ್ಗೆ ಎಷ್ಟಿದೆ 13.5 ಇದೆ ರೆಡಿ. 15 ಇಂಚ್ ಇದೆ ಅಂದ್ಕೊಳ್ಳಿ, ಅಂಥವ್ರಿಗೆ ನಾವು ಡಾಟ್ ಪಾಯಿಂಟು 3ವರೆಗೂ ಬರುತ್ತೆ ಆಯಿತಾ. ಇಲ್ಲಿಂದ ಇಲ್ಲಿಗೆ ಡಾಟ್ ಪಾಯಿಂಟು 3.25 ಬರುತ್ತೆ. ಇದು ಲೆಂತ್ ಕಡಿಮೆ ಇರೋದ್ರಿಂದ 13.5 ಇರೋದ್ರಿಂದ ನಾವು ಈ ಲೆಂತ್ ಪಾಯಿಂಟು 2.25 ಇಟ್ಕೊಳ್ಳೋಣ ಸಾಕು. ಇಲ್ಲಿಂದ ಇಲ್ಲಿಗೆ ಏನು ಡಾಟ್ ಪಾಯಿಂಟ್ ಇದೆ ಮಿಡ್ಲ್ ಡಾಟ್ದು ನಾವು 2.25 ತಗೊಳ್ಳೋಣ. 2.25 ತಗೊಂಡು ಇಲ್ಲಿಂದ ಇಲ್ಲಿಗೆ 1.5 ಇಂಚು, ಇಲ್ಲಿಂದ ಇಲ್ಲಿಗೆ 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳೋಣ ಕ್ರಾಸ್ ಆಗಿ.
ಎಷ್ಟಾಯ್ತಾ? ಇಷ್ಟಾದಮೇಲೆ ನೋಡಿ, ಇದು ಫಸ್ಟ್ ಇದು ಮಿಡ್ಲಿಗೆ ತಗೊಂಡು ಎರಡಕ್ಕೆ ಬರುತ್ತೆ ನೋಡಿ, ಇಲ್ಲಿಂದ ಇಲ್ಲಿಗೆ 1.25 ಇಂಚ್ ಸಾಕು. ಇದಾದಮೇಲೆ ನೆಕ್ಸ್ಟು ನೋಡಿ, ಈ ಲೈನ್ ಏನಿದೆಯೋ ಇಲ್ಲಿ, ಈ ಲೈನಿಗೆ ಸ್ಟ್ರೈಟಾಗಿ ಹಿಂಗೆ ಸ್ಕೇಲ್ ಇಟ್ಕೊಂಡು ಇಲ್ಲಿಂದ 1.25 ಇಂಚ್ ನೋಡ್ಕೊಳ್ಳಿ. ಇಲ್ಲಿಂದ ಇಲ್ಲಿ 1.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟ ಆಯ್ತಲ್ಲ? ಇಷ್ಟಾದಮೇಲೆ ನಿಮಗೆ ಸಿಂಪಲ್ ಸ್ಟೆಪ್ ಏನು ಗೊತ್ತಾ, ಚೆಸ್ಟ್ ನಮಗೆ ಹೆವಿ ಚೆಸ್ಟ್ ಇತ್ತು ಅಂದರೆ ನಾವಿಲ್ಲಿ ಈ ಮಾರ್ಕಿಗಿಂತ ನಾವು 1/2 ಇಂಚು ಡೌನ್ ಮಾಡಿ ತೊಗೋಬೇಕು. 1/2 ಇಂಚು 3/4 ಇಂಚ್ ಆದರೂ ಡೌನ್ ತೊಗೋಬೇಕು. ನಾರ್ಮಲ್ ಆಗಿದೆ, ಚೆಸ್ಟು ನಮ್ಮ ಮೆಜರ್ಮೆಂಟ್ ಕಡಿಮೆ ಇದೆ, ಚೆಸ್ಟ್ ಕಮ್ಮಿ ಇದೆ ಅಂದರೆ ನೀವು ನೋಡಿ ಈ ಲೈನ್ ಮೇಲೇ ಹಿಂಗೆ ತೊಗೊಂಡು ಹೋಗ್ಬೋದು. ನಿಮ್ಮ ಚೆಸ್ಟು ಹೆವಿ ಇರೋದ್ರಿಂದ ಈ ಪಾಯಿಂಟ್ ನೀಟಾಗಿ ಕುತ್ಕೋಬೇಕು ಅಂದರೆ ನಾವು ಇಲ್ಲಿ ಡೌನ್ ಮಾಡಿ ತೊಗೋಬೇಕಾಗತ್ತೆ. ನೋಡಿ ಈ ಥರ ಫಸ್ಟ್ ಒಂದು 3/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನಮಗೆ ಕೊಟ್ಟಿರೋ ಮೆಜರ್ಮೆಂಟು ಕಸ್ಟಮರ್ದು ಅವ್ರ ಪ್ರಕಾರ ತೊಗೊಂಡ್ರೆ ನಾನು 3/4 ಇಂಚ್ ಡೌನ್ ಮಾಡಿ, ಇವರಿಗೆ ಚೆಸ್ಟ್ ಮೆಜರ್ಮೆಂಟ್ 40 ಇದೆ, ಹಾಗಾಗಿ ಇವರಿಗೆ ಚೆಸ್ಟ್ ಹೆವಿ ಇರೋದ್ರಿಂದ ನಾವು 3/4 ಇಂಚನ್ನು ನೋಡಿ ಇಲ್ಲಿಂದ ಇಲ್ಲೂ ಅಷ್ಟೇ 3/4 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, 3/4 ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಲೈನ್ ಹಾಕ್ಕೊಳ್ಳಿ. ನೋಡಿ ಕಾಣಿಸ್ತಾ ಇದೆ ಅನ್ಕೋತೀನಿ ನಿಮಗೆ. ಹಾಗೆ ಇಲ್ಲಿ ನಾವು ಎಷ್ಟು ತೊಗೊಂಡ್ವಿ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ 1.5, ಇದು ಟೋಟಲ್ 3 ಇದೆ. ಈ 3 ಹಾಫ್ನ ನಾವಿಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಎಕ್ಸ್ಟೆಂಡ್ ಮಾಡಿಕೊಂಡು ಇದು ಅಷ್ಟೇ ಇಲ್ಲಿ ಒಂದು 1/2 ಇಂಚ್ ಎಕ್ಸ್ಟೆಂಡ್ ಮಾಡಿ. ಇಲ್ಲಿ ನಾವು ಡಾಟ್ ಏನು ಹಿಡಿತೀವೋ ಈ ಡಾಟ್ಗೆ ಇಲ್ಲಿ ಕಮ್ಮಿ ಆಗುತ್ತಲ್ವ, ಆಲ್ಮೋಸ್ಟ್ ಶೇಪ್ ಕಡಿಮೆ ಆಗಿಬಿಡುತ್ತೆ ಆರ್ಮೋಲ್ ರೌಂಡ್, ಹಾಗಾಗಿ ಇಲ್ಲೊಂದು 1/2 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಎಕ್ಸ್ಟ್ರಾ ತೊಗೊಂಡು ಇಲ್ಲಿಂದ ಇಲ್ಲಿಗೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಸ್ಟ್ರೈಟ್ ಲೈನ್ ಹಾಕಿದ್ಮೇಲೆ ನೋಡಿ ಇದು ಅಷ್ಟೇ ಈ ಥರ ಶೇಪ್ 1/2 ಇಂಚು ಈ ಮಾರ್ಕಿಂಗ್ ಏನಿದೆಯೋ ಸ್ಟ್ರೈಟ್ ಹಾಕ್ಕೊಂಡಿದ್ದೀವಲ್ಲ, ಈ ಮಾರ್ಕಿಂಗ್ ಏನಿದೆಯೋ ಇದಕ್ಕಿಂತ 1/2 ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ಸ್ಟ್ರೈಟ್ ಲೈನ್ ಹಾಕ್ಕೊಂಡು ನೋಡಿ ಇದು ಅಷ್ಟೇ 1/2 ಇಂಚು ಎಕ್ಸ್ಟ್ರಾ ಫ್ರಂಟಿಗೆ 1/2 ಇಂಚ್ ನಾವು ಇಲ್ಲಿ ಶೇಪ್ ತೊಗೊಂಡಿದ್ದೀವಿ. ಇದು ಫ್ರಂಟ್ ಮಾರ್ಕಿಂಗ್ ಫ್ರೆಂಡ್ಸ್. ಪೂರ್ತಿಯಾಗಿ ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ. ಇದು ಫ್ರಂಟ್ ಮಾರ್ಕಿಂಗ್ ನೋಡಿ. ಮತ್ತೆ ಮಾರ್ಕ್ ವೀಲ್ ತಗೊಂಡು ಈ ಮಾರ್ಕ್ ವೀಲ್ನ ಈ ಥರ ರೋಲ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಬ್ಯಾಕ್ ಸೈಡು ಮಾರ್ಕಿಂಗ್ ಕಾಣೋ ಥರ ಆಗುತ್ತೆ. ಸ್ಟಿಚ್ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ. ಇಷ್ಟೇ. ಈಗ ಫ್ರಂಟ್ನ ಕಟ್ ಮಾಡ್ಕೊಳ್ಳೋಣ. ಕಟ್ಟಿಂಗು ಅಷ್ಟೇ ಫ್ರೆಂಡ್ಸ್, ನೀವು ಕಟ್ ಮಾಡ್ಬೇಕಾದ್ರೂ ಅಷ್ಟೇ ತುಂಬ ಜೋಪಾನವಾಗಿ ಕಟ್ ಮಾಡಬೇಕು. ನೋಡಿ ಇದು ಫ್ರಂಟ್ ಮಾರ್ಕಿಂಗ್ ಮುಗೀತು. ಈಗ ನಿಮಗೆ
ಇಲ್ಲೊಂದು ಇದು ಹೇಳ್ಕೊಡ್ತೀನಿ ನೋಡಿ. ಕೆಲವೊಬ್ಬರಿಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ. ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಂದರೆ ನೀವೊಂದು ಟ್ರಿಕ್ಸ್ ಫಾಲೋ ಮಾಡಬೇಕು ನೋಡಿ. ಇಲ್ಲಿಂದ ಒಂದು 1/4 ಇಂಚಷ್ಟು ನೋಡಿ, ಈ ಮಾರ್ಕಿಂಗ್, ಈ ಡಾಟ್ ಮಾರ್ಕಿಂಗ್ ಏನಿದೆಯೋ ಈ ಡಾಟ್ ಮಾರ್ಕಿಂದ ಮೇಲೇ ಇರಬೇಕು. ಈ ಡಾಟ್ ಮಾರ್ಕಿಂದ ಮೇಲೆಗೆ ಈ ಥರ ಒಂದು 1/4 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ಇದನ್ನ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿಕೊಂಡ್ರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ಸು ತೀರಾ ಕಡಿಮೆ ಇರುತ್ತೆ. ಎಷ್ಟು ಫ್ರೆಂಡ್ಸ್, ಇದು ಫ್ರಂಟ್ ಕಟ್ಟಿಂಗು. ಇದು ಫ್ರಂಟ್ ಕಟ್ಟಿಂಗ್ ಆಯಿತು. ಇದು ಬ್ಯಾಕ್ ಕಟ್ಟಿಂಗ್ ಆಯಿತು ನೋಡಿ. ಬ್ಯಾಕಲ್ಲಿ ನಾನು ಹೇಳೋದು ಮತ್ತೆ, ಅದಕ್ಕೆ ನಾನು ಹೇಳೋದು ಏನಂದರೆ ಫಸ್ಟಿಂದ ಕಂಟಿನ್ಯೂಸ್ ಆಗಿ ಲಾಸ್ಟ್ವರೆಗೂ ನೋಡಿ ಅಂತ. ನೋಡಿ, ಇದು ಮರ್ತಿದ್ದೆ ನಾನು. ಇಲ್ಲಿಂದ ಒಂದು 1/4 ಇಂಚಷ್ಟು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಕ್ರಾಸಾಗಿ. ಇದು ಡಾಟ್ ಪಾಯಿಂಟ್ ಏನಿದೆಯೋ ಈ ಎಂಡಿಂಗಿಂದ ಈ ಕಡೆ ಲಾಸ್ಟ್ವರೆಗೂ ಒಂದು 1/4 ಇಂಚು ಈ ಥರ ಕ್ರಾಸಾಗಿ ಮಾರ್ಕ್ ಮಾಡಿಕೊಂಡು ನಾವು ಎಕ್ಸ್ಟ್ರಾಗಿ ಏನು ಮಾರ್ಕ್ ಈ ಮಾರ್ಜಿನ್ ಲೈನ್ ಹಾಕಿದ್ದೀವೋ ಅಲ್ಲಿಂದ ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಸೈಡ್ ಫಿಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಇಲ್ಲಿ. ಸೊ ಹಾಗಾಗಿ ಈ ಕಟ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ಯಾಕ್ ಆಯ್ತಲ್ಲ, ಇದು ಫ್ರಂಟ್ ಆಯಿತು. ಈಗ ನಾವು ಬ್ಯಾಕ್ ಆರ್ಮೋಲ್ ಮೆಷರ್ಮೆಂಟಿಂದನೇ ಸ್ಲೀವ್ ಕಟ್ ಮಾಡೋದಕ್ಕೆ ಅಳತೆ ತಗೊಳ್ಳೋಣ ನೋಡಿ. ಫಸ್ಟಿಗೆ ಎಷ್ಟಿದೆ ಇದು ಆರ್ಮೋಲ್ ರೌಂಡ್ ಅನ್ನೋದು ಚೆಕ್ ಮಾಡ್ಕೊಳ್ಳೋಣ. 10.75 ಇದೆ ಆರ್ಮೋಲ್ ರೌಂಡು. ಒಂದ್ಸಲ 10.75 ಇದೆ. 10.75ಗೆ ಒಂದು ಇಂಚನ್ನ ಮೈನಸ್ ಮಾಡಿ 9.75 ತಗೊಳ್ಳೋಣ ನಾವು ನೋಡಿ. ಇದೇನಿದೆಯೋ ಈ ಬಟ್ಟೆ ಇದನ್ನ ಲೆವೆಲ್ ಆಗಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಹಿಂಗೆ ಫೋಲ್ಡ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಇಂಚ್ ಬೇಕು ಅನ್ನೋದನ್ನು ನಮಗಿಲ್ಲಿ 9.75 ಬೇಕು. ಸೊ ನೋಡಿ 9.25 ಬರುತ್ತೆ. ಫಸ್ಟ್ ಉದ್ದ ಎಷ್ಟಿದೆ ಸ್ಲೀವ್ ಉದ್ದ ಅಂತ ನೋಡೋಣ. ನಮ್ಗೆ ಸ್ಲೀವ್ ಉದ್ದ 10 ಬೇಕು. 10ಕ್ಕೆ 1 ಇಂಚ್ ಆ್ಯಡ್ ಮಾಡಿಕೊಂಡು 11 ಇಂಚ್ ತಗೊಳ್ಳೋಣ. ಇಲ್ಲೂ ಅಷ್ಟೇ 11 ಇಂಚು. ಲೈನ್ ಹಾಕೊಂಡು ಈಗ ಎಷ್ಟಿದೆ ಅಂತ ನೋಡೋಣ. ನೋಡಿ 9.75 ಬರುತ್ತೆ ನಮಗಿಲ್ಲಿ. ಕೆಳಗಡೆನೂ ಬಟ್ಟೆ ಇದೆ ಅಂತ ನೋಡೋಣ. ಇಲ್ಲ, ಸ್ವಲ್ಪ ಶಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ಒಂಚೂರು ಮೇಲಕ್ಕೆ ಹಾಕ್ಕೊಳ್ಳೋಣ, ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲಿ ಈ 2 ಪೀಸ್ನ ಮಾತ್ರ ಮೇಲಕ್ಕೆ ತಗೊಳ್ಳಿ. 2 ಪೀಸಿಗೆ ಮಾತ್ರ ಬಟ್ಟೆ ಕಟ್ಟಿ 9.75 ಇಲ್ಲಿಂದ ಡೌನ್ಗೆ ನಾವು 3.25 ತಗೊಳ್ಳೋಣ. 3.25 ಮಾರ್ಕ್ ಮಾಡ್ಕೊಳ್ಳಿ. ಇದು 9.75 ಇದೆಯಾ ಅಂತ ನೋಡಿ. ಕರೆಕ್ಟಾಗಿದೆ 9.75. ಡೌನ್ ಮಾಡಿದ್ಮೇಲೆ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ನಮಗೆ ಹ್ಯಾಂಡ್ ಲೂಸ್ ಎಷ್ಟು ಬೇಕು? 5.25 ಬೇಕು. 11 ಇದೆ, ಅದರಲ್ಲಿ 5.25 ತಗೊಳ್ಳೋಣ. 5.25 ಪ್ಲಸ್ ಎಕ್ಸ್ಟ್ರಾ ನಾವು ಎಷ್ಟು ಬಿಟ್ಟಿದ್ದೀವಿ? 1.25. 1.25ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ 9.75 ಇಲ್ಲಿದೆಯಲ್ಲ, 9.75ಇಂದ 1.25 ಇಲ್ಲಿ ಮೈನಸ್ ಮಾಡಿ. 1.25ಗೆ ಮೈನಸ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಇಲ್ಲಿ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 2 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಮತ್ತು ಇಲ್ಲಿಂದ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ
ಈ ಥರ ಇಲ್ಲಿಂದ ಇಲ್ಲಿಗೆ ಒಂದು 1/4 ಇಂಚು ಡಿಸ್ಟೆನ್ಸ್ ಇರೋ ಥರ ಒಂದು ಶೇಪ್ ತಗೊಳ್ಳಿ. ಈ ಥರ ಸೇರಿಸ್ಕೊಂಡು ಈ ಥರ ಆ ಥರ ಶೇಪ್ ತಗೊಂಡು ಇವೆರಡನ್ನು ಸೇರಿಸ್ಕೊಳ್ಳಿ. ನಮಗಿಲ್ಲಿ ಆರ್ಮೋಲ್ ಎಷ್ಟು ಬೇಕು? 17.5 ಬೇಕು. 17.5 ಅಂದರೆ 18. ಅವ್ರು ಸ್ವಲ್ಪ ಲೂಸ್ ಇಡೋಕೆ ಹೇಳಿದರೆ 1/2 ಇಂಚು ಲೂಸ್ ನೋಡಿ ನಮ್ಗೆ ಇಲ್ಲಿ ಬರುತ್ತಾ ಅಂತ ಮೆಜರ್ ಮಾಡ್ಕೊಂಡಿದ್ದೀಗ ನೋಡಿ. 18 ಅಂದರೆ 9, ಅದರಲ್ಲಿ ಅರ್ಧ ಅಂದರೆ 9 ಬರಬೇಕು ನೋಡಿ. ಕರೆಕ್ಟಾಗಿ ನಮಗಿಲ್ಲಿ 9 ಬರ್ತಾ ಇದೆ. ಅದೇ ರೀತಿ ಇವಾಗ ಬ್ಯಾಕ್ ಪಾರ್ಟ್ನ ಎತ್ಕೊಂಡು ಈ ಥರ ಇಟ್ಟು ನೋಡಿ. 1/2 ಇಂಚಿನ ಸ್ಟಿಚ್ಗೆ ಹೋಗುತ್ತಲ್ಲ, 1/2 ಇಂಚ್ ಬಿಟ್ಟು ಬಟ್ಟೆನ ಎಳಿಬೇಡಿ. ಎಳಿದಿರ ನೋಡಿ. ಈ ಮಾರ್ಕಿಂಗ್ ಏನಿದೆಯೋ ಇಲ್ಲಿ ಕರೆಕ್ಟಾಗಿದ್ದು ಜಾಯಿನ್ ಆಗುತ್ತೆ. ನಮಗೆ ಸ್ಲೀವು ಕರೆಕ್ಟಾಗಿದೆ ಅಂತ ಅರ್ಥ. ಆವಾಗ ಇದು ಇವಾಗ ಏನಿದೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ನಮಗೆ ಒಂಚೂರು ಪೀಸ್ ಕಟ್ಟಬೇಕಾಗುತ್ತೆ ಅಷ್ಟೇ. ಇದು ಅಷ್ಟೇ ಮಾರ್ಕಿಂಗ್ ಬೆಲ್ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಮಾರ್ಕಿಂಗು ಇಲ್ಲೆಲ್ಲ ಬೀಳುತ್ತೆ, ಸ್ಟಿಚಿಂಗ್ ಈಸಿಯಾಗಿರುತ್ತೆ. ಈಗ ನಾವು ಫ್ರಂಟ್ ಶೇಪ್ ಕಟ್ ಮಾಡೋದನ್ನ ಹೇಳ್ತೀನಿ. ಇಲ್ಲಿಂದ 1.5 ಇಂಚಿನ ಇಲ್ಲಿ ಬಿಟ್ಬಿಡಿ. ಇಲ್ಲೂ ಅಷ್ಟೇ 1.5 ಇಂಚು ಇದೇನಿದೆಯೋ ನಾವು ಮಾರ್ಕಿಂಗ್ಗೆ ಬಿಟ್ಬಿಟ್ಟು ಮಿಡ್ಲ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಿಡ್ಲಿಗೆ ಮಾರ್ಕ್ ಮಾಡಿಕೊಂಡು 3/4 ಇಂಚಿಗೆ ಒಂದು ಮಾರ್ಕಿಂಗ್ ತಗೊಳ್ಳಿ. ಇಲ್ಲಿಂದ ಶೇಪ್ ಕೊಟ್ಕೊಳ್ಳಿ ನೋಡಿ. ಈ ಥರ ಶೇಪ್ ಕೊಟ್ಕೊಂಡು ಇದೇನಿದೆಯೋ ಈ ಮಾರ್ಕಿಂಗ್ ಮೇಲೇ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಫ್ರಂಟ್ ಶೇಪ್ ಅಷ್ಟೇ ತುಂಬ ಮುಖ್ಯ. ಸ್ವಲ್ಪ ವೇರಿಯೇಷನ್ ಆದರೂ ನಿಮಗೆ ಫಿಟ್ಟಿಂಗ್ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಫ್ರಂಟ್ ಮಾರ್ಕಿಂಗ್ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಗಮನ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಇದಾದಮೇಲೆ ಈಗ ನಾವು ಕ್ರಾಸ್ ಪಟ್ಟಿನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನೋಡೋಣ. ನೋಡಿ, ಈ ಥರ ಬಟ್ಟೆ ಉಳ್ಕೊಂಡಿದೆಯಲ್ಲ ಈ ಶೇಪಲ್ಲಿ, ಇದನ್ನ ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಡಬಲ್ ಫೋಲ್ಡ್ ಮಾಡಿ ಫ್ರಂಟ್ ಪೀಸ್ ತಗೊಳ್ಳಿ. ಇದು ಎಷ್ಟು ನಮಗೆ ಕ್ರಾಸ್ ಬೆಲ್ಟ್ ಎಷ್ಟು ಬೇಕು ಅಂತ ಮೆಜರ್ ಮಾಡ್ಕೊಳ್ಳಿ. ನೋಡಿ, ಇದು 7 ಕಾಲಿಂದ ಇಲ್ಲಿ ಕಂಟಿನ್ಯೂ ತಗೊಳ್ಳೋಣ. 10 ನಮ್ಗೆ ಎಷ್ಟು ಬೇಕು ಉದ್ದ? 10. ಒಂದು 1/2 ಇಂಚು ಎಕ್ಸ್ಟ್ರಾ ಬಿಟ್ಟು 10ವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 4 ಇಂಚ್ ತಗೊಳ್ಳೋಣ. ನಾರ್ಮಲಾಗಿ 4 ಇಂಚ್ ತಗೊಂಡ್ರೆ ಆಲ್ಮೋಸ್ಟ್ ಎಲ್ರಿಗೂ ಕರೆಕ್ಟಾಗೇ ಬರುತ್ತೆ. 4 ಇಲ್ಲಿ 3.5. ಇವಾಗ ಕ್ರಾಸ್ ಬೆಲ್ಟ್ಗೆ ಶೇಪ್ ಈ ಶೇಪ್ ಕೊಡೋದು ಅಷ್ಟೇ. ನೀವು ಇಲ್ಲಿಂದ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಡೌನ್ ಬರಬೇಕು ನೋಡಿ. ಈ ಥರ ಡೌನ್ ಬಂದು ಮತ್ತೆ ಇದು ಈ ಥರ ಬರಬೇಕು. ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಈ ಮಾರ್ಕಿಂಗ್ ಏನಿದೆಯೋ ಇದ್ರ ಮೇಲೇ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇಷ್ಟು ಕಟ್ ಮಾಡಿದ್ದಾದಮೇಲೆ ನೋಡಿ, ಇಲ್ಲೊಂದು 1/4 ಇಂಚಷ್ಟು 2 ಪಾಯಿಂಟ್ಸ್ ಅಷ್ಟು
ಈ ಥರ ಶೇಪ್ ಕೊಟ್ಕೊಳ್ಳಿ. ಈ ಥರ ಶೇಪ್ ಕೊಡೋದ್ರಿಂದ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಬೇಕಾದ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಅಂತ ನಾನೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಷ್ಟು ಫ್ರೆಂಡ್ಸ್ ನೋಡಿ. ಈಗ ನಾವು ಬ್ಯಾಕ್ ನೆಕ್ ಕಟ್ ಮಾಡಿಲ್ಲಲ್ಲ, ನೆಕ್ ಕಟ್ ಮಾಡ್ತೀನಿ. ಬ್ಯಾಕ್ ಹಾಗೆ ನಿಮ್ದೊಂದು ಇದೇನು ಗೊತ್ತಾ, ಇಲ್ಲೊಂದು 1/4 ಇಂಚು ಈ ಕಡೆಯಿಂದ ಹಿಂಗೆ ಶಾರ್ಪಾಗಿ ಹಿಂಗೆ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶೋಲ್ಡ್ರ್ ಡ್ರಾಪ್ ಆಗೋ ಚಾನ್ಸಸ್ಸು ತೀರಾ ಕಡಿಮೆ ಇರುತ್ತೆ ನೋಡಿ. ಇದು ಅಷ್ಟೇ, ಇದು ಬ್ಯಾಕ್ ಆಯಿತಾ. ಇದು ಫ್ರಂಟ್ಗೂ ಅಷ್ಟೇ ನೋಡಿ. ಈ ಕಡೆಯಿಂದ ಒಂದು 1/4 ಇಂಚು ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಬ್ಯಾಕು, ಫ್ರಂಟು, ಸ್ಲೀವ್ಸು, ಇದು ಕ್ರಾಸ್ ಪಟ್ಟಿ. ಇಷ್ಟು ಫ್ರೆಂಡ್ಸ್. ಇದನ್ನ ನಾವು ಮೇನ್ ಪೀಸ್ ಮೇಲೆ ಹಾಕ್ಕೊಂಡು ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಈಗ ನಾನು ನಿಮಗೆ. ಮೇನ್ ಪೀಸ್ ಈ ಥರ ತಗೊಳ್ಳಿ. ನಮ್ಗೆ ಬಾರ್ಡ್ರ್ ಇದೆಯಾ ಮೇನ್ ಪೀಸಲ್ಲಿ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ನಮ್ಗೆ ಇಲ್ಲಿ ಮೇನ್ ಪೀಸಲ್ಲಿ ಬಾರ್ಡ್ರ್ ಬಂದಿದೆ. ಬಾರ್ಡ್ರನ್ನ ಸ್ಲೀವ್ ಕೊಡಬೇಕು. ಸೊ ಹಾಗಾಗಿ ನಾವು ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ಮೇನ್ ಪೀಸ್ ಕಟ್ ಮಾಡ್ಕೋಬೇಕಾದ್ರೆ ತುಂಬ ಗಮನ ಇಟ್ಟು ಕಟ್ ಮಾಡ್ಕೋಬೇಕು. ಉಲ್ಟಾ ಯಾವುದು ಸೀದಾ ಯಾವುದು ಯಾವ ರೀತಿ ಕಟ್ ಮಾಡ್ಕೊಂಡ್ರೆ ನಮಗೆ ಬರುತ್ತೆ ಅಂತ ನೋಡ್ಕೋಬೇಕಾಗತ್ತೆ. ಲೈನಿಂಗ್ ಬೇಕಾದ್ರೆ ನಾವು ಇನ್ನೊಂದು ತೊಗೊಂಡು ಕಟ್ ಮಾಡ್ಕೋಬೋದು, ಮೇನ್ ಪೀಸ್ ಆಗಲ್ವಲ್ಲ ಬ್ಲೌಸ್ ಪೀಸು. ಸೊ ಹಂಗಾಗಿ ನೀಟಾಗಿ ನೋಡಿಕೊಂಡು ತಗೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಹಿಂಗೆ ಹಾಕ್ಕೊಂಡು ನಮಗೆ ಈ ಬಾರ್ಡ್ರ್ ಇದೆಯಲ್ಲ, ಬಾರ್ಡ್ರ್ ಸ್ಲೀವ್ ಬರೋ ಥರ ಫಸ್ಟು ಈ ಥರ ಮತ್ತು ಬ್ಯಾಕು ಮತ್ತು ಫ್ರಂಟ್ಗೆ ಇಲ್ಲಿ ಕ್ರಾಸ್ ಪಟ್ಟಿ. ನೋಡಿ, ಈ ಥರ ನಾವು ನೀಟಾಗಿ ಹಾಕಿ ಸೆಟ್ ಮಾಡಿಕೊಂಡು ನೋಡ್ಕೋಬೇಕು ಕರೆಕ್ಟಾಗಿದೆಯಾ, ಬ್ಯಾಕು ಕರೆಕ್ಟಾಗಿದೆಯಾ, ಬಟ್ಟೆ ಏನಾದರೂ ಲೆವೆಲ್ ಆಗೈತಾ ಇಲ್ವಾ ಅಂತ ನೀಟಾಗಿ ಈ ಥರ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಳ್ಳಿ, ಸುತ್ತು ಎಕ್ಸ್ಟ್ರಾ ಬಟ್ಟೆ ಬಿಟ್ಟೆ ಕಟ್ ಮಾಡಬೇಕು. ಇಲ್ಲಾಂದರೆ ನಿಮಗೆ ಸ್ಟಿಚ್ ಮಾಡಬೇಕಾದ್ರೆ ವೇರಿಯೇಷನ್ ಆಗಬೇಕು. ಬ್ಯಾಕ್ ಪಾರ್ಟು ಸ್ಲೀವ್, ಶೇಪ್ ಬೆಲ್ಟ್ ಇದು. ಇದು ಫ್ರಂಟ್. ನೋಡೋದ್ರಲ್ಲ ಫ್ರೆಂಡ್ಸ್, ಈಗ ನಾವು ಯಾವ ರೀತಿ ಬ್ಲೌಸನ್ನು ಕಟ್ ಮಾಡ್ಕೊಂಡ್ವಿ, ಲೈನಿಂಗು ಮೇನ್ ಪೀಸ್ನು ಎಲ್ಲ ಅಂತ
ಮುಂದಿನ ವೀಡಿಯೋದಲ್ಲಿ ಸ್ಟಿಚ್ಚಿಂಗ್ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ಯಾವ ರೀತಿ ಕಟ್ ಮಾಡಬೇಕು ಅನ್ನೋದು ಐಡಿಯಾ ಬರುತ್ತೆ. ಮತ್ತು ನಾವು ಸೆಂಟ್ರಲ್ಲಿ ಕೆಲವೊಂದು ಟಿಪ್ಸ್ ಹೇಳ್ತೀವಲ್ಲ, ಈ ರೀತಿ ಶೋಲ್ಡರ್ ಡ್ರಾಪ್ ಆಗದೆ ಇರೋದಕ್ಕೆ ಮತ್ತು ಶೇಪ್ ಯಾವ ಥರ ಬರುತ್ತೆ ಅನ್ನೋದಕ್ಕೆಲ್ಲ ನಾವು ಸೆಂಟ್ರಲ್ಲಿ ಹೇಳ್ತಾ ಇರ್ತೀವಲ್ಲ, ಅವೆಲ್ಲ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಅವೆಲ್ಲ ಡೌಟಾಗೇ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಕೊನೆವರೆಗೂ ವಿಡಿಯೋ ನೋಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.